ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗೈಸ್. ಟೈಮ್ ಬಂದು 7:20 ಹೋಗ್ತಾ ಇದ್ದೀನಮ್ಮ. ಸೊ ಈಗ ನಾನು ಹಾಸ್ಪಿಟಲ್ಗೆ ಹೊರಟಿದ್ದೀನಿ ಗೈಸ್. ಬನ್ನಿ ಹೋಗೋಣ. ಭಾಗ್ಯಮ್ಮ ನೀ ಬೇಡಮ್ಮ, ನಾ ಹೋಗಿ ಬರ್ತೀನಿ. ನಿಂಗೆ ಏನಾದರೂ ಬೇಕಾ? ಯು ವಾಂಟ್ ಎನಿಥಿಂಗ್? ಸರಿ ಅಮ್ಮ, ನಾ ಹೋಗಿ ಬರ್ತೀನಿ. ಬಾಯ್ ಗೈಸ್. ಈಗ ಟ್ರಿಬಲ್ ರೈಡ್ ಹೋಗ್ತಾ ಇದ್ದೀವಿ. ಗೈಸ್, ನಾನೀಗ ನಮ್ಮ ಚಿಂಟುನ ಕರ್ಕೊಂಡು ಐ ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀನಿ. ನಮ್ಮ ಚಿಂಟು ಕಣ್ಣಿಗೆ ಏನೋ ಸ್ಕ್ರ್ಯಾಚ್ ಥರ ಆಗಿದೆ ಆ್ಯಂಡ್ ಯಾಕೋ ಉಜ್ತಾ ಇರ್ತಾನೆ ಕಣ್ಣು. ಅದಕ್ಕೆ ಹೋಗಿ ಬರೋಣ, ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಡಾಕ್ಟ್ರ್ ಏನಂತಾರೆ ಅಂತ. ಗೈಸ್, ಡಾಕ್ಟರ್ ಇರಲಿಲ್ಲ, ಸೊ ವಾಪಸ್ ಹೋಗ್ತಾ ಇದ್ದೀವಿ. ಹೇಗೂ ಬಂದಿದ್ದೀವಲ್ಲ. ಆ್ಯಕ್ಚುಲಿ ನಮ್ಮ ಚನ್ನರಾಯಪಟ್ಟಣದಲ್ಲಿ ಯೂನಿಲೆಟ್ ಶಾಪ್ ಓಪನ್ ಆಗಿದೆ, ಔಟ್ಲೆಟ್ಟು. ಅಲ್ಲಿ ಹೋಗಿಲ್ಲ, ಏನಿದೆ ಏನಿಲ್ಲ ಅಂತ ನೋಡಿಲ್ಲ. ಸೊ ನಾನು ನಮ್ಮ ಅಪ್ಪಂಗೆ ಪಾರಪಜ್ಜಿ ಅಲ್ಲೊಂದು ಸಲ ಹೋಗಿ ನೋಡೋಣ ಏನಿದೆ ಏನಿಲ್ಲ. ಮೇಯ್ನಾಗಿ ಆ್ಯಕ್ಚುಲಿ ನನ್ನ ಏನದು ಏಮ್ ಇರೋದು 17 Pro Maxಗೆ. ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡೋಣ ಬನ್ನಿ, ಅಲ್ಲೇನಿದೆ ಪ್ರೈಸು, ಹಾಗೆ ಏನಾದರೂ ಡಿಸ್ಕೌಂಟ್ಸು ಆಫರ್ಸು ಏನಾದರೂ ಇದೆಯಾ ವಿಲ್ಸಿ ನೋಡೋಣ ಅಂದ್ಬಿಟ್ಟು ಯೂನಿಲೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ 4 ಜನ ಮಕ್ಕಳು ಬೇಕಂತೆ. ಎಲ್ಲಿಗೆ? ಒಂದು ಮನೆಗೆ? ಯಾಕೆ ಜನಸಂಖ್ಯೆ ಕಡಿಮೆ ಆಗೋಯ್ತು, ಅದಕ್ಕೆ ಜಾಸ್ತಿ ಆದರು, ಹಿಂದೂಗಳು ಕಡಿಮೆ ಆದರು. ಅದಕ್ಕೆ ಬಿ ಜೆ ಪಿಯವರು ಹೇಳ್ತಾರೋ 4 ಇರಬೇಕು. ಒಂದು ಬಿ ಜೆ ಪಿಗೆ, ಕಾಂಗ್ರೆಸ್ಗೆ, ಜನಕ್ಕೆ. ಬೇಡ ಬರ್ರಿ. ಎಲ್ಲ ಪಾಸ್ ಅಂದ್ರೆ ಎಲ್ಲ ಹೋಗ್ತಿದಾರಲ್ಲೇ. ಇಂಥ ಸಾಂಗ್ ಮರೈತಿ. ಏನು ನೋಡೋದು? ಶಾಪೊಳಗೆ ಹೋದ ತಕ್ಷಣ ಎಲ್ಲ ಕಡೆ ಕೇಳ್ತಾರೆ ಅಲ್ವಾ, ಯಾವ ಸೆಗ್ಮೆಂಟ್ಗೆ ವಿಸಿಟ್ ಮಾಡಬೇಕು, ಏನು ತೊಗೋಬೇಕು ಅಂತ. ಸೊ ನಾವು ಹೇಳಿದ್ವು 17 Pro Max ನೋಡ್ತಾ ಇದ್ದೀವಿ ಅಂತ. ಸೊ ಫೋನ್ ಸೆಗ್ಮೆಂಟ್ಗೆ ಅಂತ ಡೈರೆಕ್ಟ್ ಅಲ್ಲಿಗೆ ಹೋದ್ವು. ಬಟ್ ಅಲ್ಲಿ ಪ್ರೋ ಮ್ಯಾಕ್ಸ್ ಇರಲಿಲ್ಲ ಆ್ಯಂಡ್ ಮೋರ್ ಓವರ್ 17 ಇತ್ತು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋಕ್ಕೂ ಪಾಪ ಔಟ್ಲೆಟ್ಟಿಂದು ಏನದು ಕೆಲಸದವರು ಸರಿಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಬಬ್ಬಬ್ಬಾ ಅಂದರು. ಸೊ ಇವರಿಲ್ಲೇ ಬಬ್ಬಬ್ಬಾ ಅಂದರೆ ಇನ್ನು ಅದು ಡೀಲ್ ಮಾಡೋದು ಕಷ್ಟನೇ ಅಂದ್ಬಿಟ್ಟು ನಾನು ಸರಿ ಆಯಿತು, ಪ್ರೋ ಮ್ಯಾಕ್ಸ್ ಇಲ್ಲ ಅಲ್ಲ ಅಂದ್ಬಿಟ್ಟು ಬಂದುಬಿಟ್ಟೆ. ಒಂದು ಪ್ಲೇಟ್ ಪಾರ್ಸಲ್, ಒಂದು ಪ್ಲೇಟ್ ಪಾರ್ಸಲ್ ತಗೊಳ್ಳೋಣ. ನೀನು ನಾನು ಒಂದು ಪ್ಲೇಟ್ ಗೋಬಿ ಕೊಡಿ ಪಾರ್ಸಲ್. ನಮ್ಮ ಚಿಂಟು ಪಾನಿಪುರಿ ತಿನ್ನಬೇಕು ಅಂದ್ಕೊಂಡಿದ್ದ, ಆದರೆ ನಾವು ರೆಗ್ಯುಲರಾಗಿ ಹೋಗೋ ಏನದು ಗಾಡಿ ಕ್ಲೋಸ್ ಆಗಿತ್ತು. ಹಾಗಾಗಿ ಇಲ್ಲಿ ಬಂದ್ವು. ಇಲ್ಲಿ ರಶ್ ಇತ್ತು. ಸೊ ಅಮ್ಮ ಇಲ್ಲಿ ರಶ್ ಇದೆ, ಗೋಬಿ ತೊಗೊಂಡು ಹೋಗೋಣ ಬಾಮ್ಮ ಅಂತ ಹೇಳಿ ಗೋಬಿನೇ ತೊಗೊಂಡ್ವು. ಡಾಕ್ಟರ್ ಇರಲಿಲ್ಲ ಅಮ್ಮ. ಗೋಬಿ ಈಟ ಕೇಳಬೇಕು.
ಗೋಬಿ ನಮ್ಮಮ್ಮ ನಮ್ಮಪ್ಪನೂ ಬೇಡ ಅಂದರು. ನಾನು ಕೇಳಿದೆ. ಸೊ ಚಿಂಟು ಒಬ್ಬನೇ ತಿನ್ನೋದು, ಹಾಗಾಗಿ ಒಂದು ಪ್ಲೇಟ್ ತೊಗೊಂಡು ಬಂದಿದ್ದು. ನಮ್ಮ ಅಕ್ಕ ಇನ್ನೇನು ಗೊತ್ತಲ್ಲ, ಹಾಸ್ಪಿಟಲ್ ಹೋಗಿದ್ಲು, ಹುಷಾರಿಲ್ಲ ಅವಳಿಗೆ, ಹಾಗಾಗಿ ಅವಳು ತಿನ್ನಲ್ಲ. ಇನ್ನು ನಮ್ಮ ದಕ್ಷನೂ ತಿನ್ನಲ್ಲ. ಆದರೂ ದಕ್ಷ ತಿಂತೀನಿ ಅಂದ್ಬಿಟ್ಟು ಒಂದು 4 ಪೀಸ್ ಹಾಕಿಸ್ಕೊಂಡ ಅಷ್ಟೇ. ಆಮೇಲೆ ಅಮ್ಮ ಮಗ ನಾವು ತಿನ್ಕೊಂಡ್ವು. ಅಮ್ಮ ಕಾಫಿ ಕೊಟ್ಟರು, ಕುಡಿತಾ ಇದ್ದೀವಿ. ಇವತ್ತು ಎಷ್ಟು ಕೆಲಸ ಮಾಡಿದ್ದೀನಿ ನಾನು. ಈ ಗ್ಯಾಪಲ್ಲಿ ಮೀಶೋಲಿ ಒಂದೇನೋ ಆರ್ಡರ್ ಮಾಡಿದ್ದೆ, ಅದು ಸಹ ಬಂದಿತ್ತು ಬೆಳಗ್ಗೆ. ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆ ಅಲ್ಲ, ಹಾಗಾಗಿ ಅದೆಲ್ಲ ನೋಡೋಕ್ಕೆ ಹೋಗಿರಲಿಲ್ಲ. ಈಗ ಸ್ನಾನ ಎಲ್ಲ ಮಾಡಿದ್ದೀನಿ, ಫ್ರೆಶ್ ಆಗಿದ್ದೀನಿ ಅಲ್ಲ. ಸೊ ನೋಡೋಣ ಹೇಗಿದೆ, ಏನು ಐಟಮು ಅಂತ ನೋಡ್ತಾ ಇದ್ದೀನಿ. ಆದರೆ ಈಗಲೇ ನೋಡಬೇಕು ಅಲ್ಲ, ಸ್ಟಾರ್ಟಿಂಗಲ್ಲೇ ಏನಾದರೂ ಡ್ಯಾಮೇಜು ಅಥವಾ ನಮಗೇನಾದರೂ ಆಗಿಲ್ಲ, ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಕೊಡಬೇಕಲ್ಲ. ಹಾಗಾಗಿ ಓಪನ್ ಮಾಡಿ ನೋಡೇ ಬಿಡೋಣ ಅಂದ್ಬಿಟ್ಟು ಓಪನ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆಮೇಲೆ ಮತ್ತೆ ಕ್ಲೈಮ್ ಮಾಡೋದು ಕಷ್ಟ ಅಲ್ಲ, ಚೆನ್ನಾಗಿಲ್ಲ ಮತ್ತು ಏನೋ ಆಗಿದೆ ಅಂತ. ಸೊ ನೋಡಿ 3 ಪ್ಯಾಂಟ್ ಆರ್ಡರ್ ಮಾಡಿದ್ದೆ. ಅದು ಆ್ಯಕ್ಚುಲಿ ಆಫರ್ ಇತ್ತು, ಸೊ ಹಾಗಾಗಿ ಆರ್ಡರ್ ಮಾಡಿದ್ದೆ. ನೋಡೋಣ ಈಗ ಓಪನ್ ಮಾಡಿ, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲ ಅಂದರೆ ವಾಪಸ್ ಸೆಂಡ್ ಮಾಡೋಣ. ನೋಡಿದೆ ಚೆನ್ನಾಗಿತ್ತು, ದೊಡ್ಡದಾಗಿತ್ತು ಪ್ಯಾಂಟು, ಡೈಲಿ ವೇರಿಗೆ ಸಖತ್ತಾಗಿತ್ತು. ಆ್ಯಂಡ್ ನನಗೂ ಇಷ್ಟ ಆಯಿತು. ಬಟ್ ಮಟೀರಿಯಲ್ ವೈಸ್ ಓಕೆ, ಅಷ್ಟೊಂದು ಕಾಟನ್ ಥರ ಎಲ್ಲ ಇಲ್ಲ, ಜಾರ್ಜೆಟ್ ಥರ ಏನೋ ಫೀಲ್ ಇತ್ತು. ಸೊ ಓಕೆ, ನಾಟ್ ಬ್ಯಾಡ್. ಮನೇಲಿ ಹಾಕ್ಕೊಂಡು ಉಜ್ಜಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಲೂಸಾಗಿರುತ್ತೆ, ಆರಾಮ್ಸೆ ಇರುತ್ತೆ, ಕಂಫರ್ಟಬಲ್ ಇರುತ್ತೆ. ಸೊ ನನಗೆ ಇಷ್ಟ ಆಯಿತು, ಪ್ರಾಬ್ಲಮ್ ಏನಿಲ್ಲ. ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ, ಯಾಕೆಂದರೆ ಇದು ಆ್ಯಕ್ಚುಲಿ ಜಸ್ಟ್ 471 ರುಪೀಸ್ ಏನೋ ಪೇ ಮಾಡಿದ್ದೀನಿ. 500 ರುಪೀಸ್ ಒಳಗೆ 3 ಪ್ಯಾಂಟ್ಸ್ ಬಂದಿದೆ. ಇಟ್ಸ್ ಗುಡ್ ಎನಫ್. ಹೇ ಗೈಸ್, ಹ್ಯಾಪಿ ಸಂಡೇ. ಇನ್ನು ಟೈಮ್ 6:30 ಗೈಸ್. ನಮ್ಮನೆ ಘಮ ಗುಡಿಸ್ತಾ ಇದ್ದಾರೆ ನಮ್ಮಮ್ಮ. ಬನ್ನಿ ತೋರಿಸ್ತೀನಿ. ಇದು ಬಿರಿಯಾನಿಗೆ, ಅದು ಕಾಲ್ ಫ್ರೈ ಅಂತೆ. ಆ್ಯಕ್ಚುಲಿ ಇವತ್ತು ನಮ್ಮ ಅಮ್ಮನ ಕಸಿನ್ ಸಿಸ್ಟರ್ ಮಗಳದು ಮದುವೆ ಇದೆ, ಹಾಗಾಗಿ ನಮ್ಮಮ್ಮ ಬೆಳಗ್ಗೆನೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಮಾಡಿಟ್ಟು ಹೋಗೋಣ ಅಂತ. ನಾವೆಲ್ಲರೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವು ನೆನ್ನೆ, ಬಟ್ ಇವತ್ತು ಹೋಗೋಣ ಅಂತ ಹೇಳೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ನಮಗೆ ತಿಂಡಿಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ರು. ಸೊ ನೋಡಬೇಕು ಈಗ ಏನು ಮಾಡೋದು ಅಂತ. ನಾವೇ ಹೋಗ್ಬಿಟ್ಟು ಬರ್ಬೇಕಾ, ಅವ್ರು ಬಂದು ಕರ್ಕೊಂಡು ಹೋಗ್ತಾರ? ಆಯ್ತು ಚಿಂಟು, ನೀನು ಇಲ್ಲೇ ಇರೋ ರಜ್ಜಿ ಮನೆ. ಅಲ್ಲ, ಅಲ್ಲೋಗು, ಬೆನಕರ್ ಮನೆ. ಒಂದು ದಿನನ ಅಷ್ಟು ಸಂಜೆ ಬರ್ತೀವೋ, ಮಧ್ಯಾಹ್ನ ಕರ್ಕೊಂಡು ನೀವಿಬ್ರಲ್ಲಿ ಹೋಗ್ತೀರಾ? ಸರಿ, ನಾ ಕಸ ಗುಡಿಸ್ತೀನಿ. ಬನ್ನಿ ಗುರುರಾಯ. ನಾನಂತೂ ಫುಲ್ ಫಂಕ್ಷನ್ ಎಲ್ಲ ಇದ್ದೀನಪ್ಪ. ಸ್ನಾನನೂ ಮಾಡ್ದಾನೆ ನೀನಿದ್ದ ಅವತ್ತು. ಆದ್ರೂ ಹಂಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಗೈಸ್ ಬನ್ನಿ, ನಮ್ಮಮ್ಮಂಗೆ ಹೆಲ್ಪ್ ಮಾಡೋಣ. ಕಸ ಗುಡ್ಸ್ ಮನೆ ಒರೆಸ್ಕೊಟ್ಬಿಟ್ಟು ಬೇಗ ರೆಡಿಯಾಗಿ ಮದುವೆಗೆ ಹೋಗ್ಬಿಡೋಣ. ಗೈಸ್, ಡೈಲಿ ಓವರ್ಫ್ಲೋ ಮಾಡಿದ್ರೂ ವಾಟರ್ ಇಲ್ಲ ಅಂತಾರೆ. ಸೊ ಬನ್ನಿ ನೋಡೋಣ ವಾಟರ್ ಓವರ್ಫ್ಲೋ ಆಗಿದೆಯೋ ಇಲ್ವೋ ಅಂತ. ಬಿಕಾಸ್ ಸಮ್ಟೈಮ್ಸ್ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತೀನಿ, ಸಮ್ಟೈಮ್ಸ್ ಇಲ್ಲ. ಇವತ್ತು ಹೋಗಿ ನೋಡಿಕೊಂಡು ಬರೋಣ. ಮೇಲೆ ತನಕ ಹೋಗಲೇ ಇಲ್ಲ ಗೈಸ್, ಫುಲ್ಲು ವಾಟರ್ ಫ್ಲೋ ಆಗ್ತಾಯಿತ್ತು. ಸೊ ಹಾಗಾಗಿ ಬಂದೆ ಕಸ ಗುಡ್ಸೋಣ ಅಂತ. ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಿದ್ರೆ ಮಾಡ್ದಂಗೆ. ಆಮೇಲೆ ನಾನು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಎದ್ದೋಳಲ್ಲ, ಯಾಕೆಂದರೆ ಎಡಿಟಿಂಗ್ ಮಾಡ್ತಾ ಕೂತ್ಕೋತೀನಿ ಮತ್ತು ಇವ್ರುಗಳ್ದು ಗಲಾಟೆ ಇರುತ್ತೆ. ಸೊ ಹಾಗಾಗಿ ಈ ಗಲಾಟೆ ಮಧ್ಯೆ ಎಡಿಟ್ ಮಾಡ್ತಾ ಇರೋದೂ ಕಷ್ಟ ಆಗುತ್ತೆ. ಅದಕ್ಕೇ ಬೇಗ ಕಸ ಗುಡ್ಸ್ ಮನೆ ಒರೆಸ್ಬಿಡೋಣ ಅಂದ್ಬಿಟ್ಟು
ಬೇಗ ಬೇಗ ಗುಡಿಸ್ತಾ ಇದ್ದೀನಿ ಗೈಸ್. ಇದಾದಮೇಲೆ ಮನೆಯೂ ಒರೆಸ್ಬೇಕು, ಬಿಕಾಸ್ ಜಾಸ್ತಿ ಜನ ಇದ್ದೀವಿ ಅಲ್ಲ, ಸೊ ತುಂಬ ಗಲೀಜು ಆಗ್ತಾನೆ ಇರುತ್ತೆ. ಅದಕ್ಕೆ ಬರೀ ಕಸ ಮಾತ್ರ ಗುಡಿಸಲ್ಲ, ಮನೆಯೂ ಫುಲ್ ಒರೆಸ್ಬಿಡ್ತೀವಿ. ಗೈಸ್ ಕಾಫಿ ಬಂತು. ಇನ್ನು ಕಬ್ಬಿಳಿರಲ್ಲ. ಕಾಫಿ ಕುಡಿದು ಮನೆ ಒರೆಸ್ಬಿಡೋಣ. ಕಸ ಗುಡಿಸಿ ಆಯಿತು. ಕಾಫಿ ಕುಡಿದು ಮನೆ ಒರೆಸ್ಬಿಡೋಣ. ನಮ್ಮಪ್ಪನೂ ಕಾಫಿ ಕುಡಿತಾ ಇದ್ದಾರೆ, ನಮ್ಮ ದಕ್ಷ ಆಟ ಆಡ್ತಾ ಇದ್ದಾನೆ, ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳೆ, ಅನ್ಲೋಡ್ ಮಾಡೋಕ್ಕೆ ಹೋಗಿದ್ದಾನೆ. ದೊಡ್ಡ ಮಗ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ. ಸೊ ಇಷ್ಟೇ ಜನ ಗೈಸ್. ಮೊನ್ನೆ ತಂದಿರೋ ಕಾಯಿನ ಇವತ್ತು ಶಿಫ್ಟ್ ಮಾಡ್ತಾ ಇದ್ದೀವಿ. ಕಾಯಿ ಹಣ್ಣು ಎಲ್ಲ ಬನ್ನಿ ಮಾಡೋಣ, ನಾವೊಂದು ಕೈ ಜೋಡಿಸೋಣ. ನಾನು ಇಟ್ಕೋತೀನಿ ಬಿಡ, ಬಜ್ಜಿ ಕೊಡು ಬಜ್ಜಿ. Guys, I'm helping. ಇಷ್ಟು ಕಾಯಿ ತಂದಿದ್ದು ಅದೇ ತಿಂತಾನೆ ಬಿಡಮ್ಮ, ಏನಕ್ಕೆ ಸುಮ್ಮನೆ ಹುಡ್ಗಂಗೆ ಎಲ್ದದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಏನಮ್ಮ? ಹಾಂ ಹೌದು, ನೀನು ಹೋಗಮ್ಮ. ಬನಾನಾ ಬಿಡು, ಹಂಗೆ ಮುಟ್ಬಾರ್ದು, ಅದು ಕೆಳಗೆ ಬೀಳತ್ತೆ. ಬೆನಕಣ್ಣ ಹೇಳು, ಬೆನಕಣ್ಣ ಸರಿ ಹೇಳಮ್ಮ, ಬೆನಕಣ್ಣ. ಹಾಂ ಹೇಳ್ತೇನೆ ನಾನು. ಹೋಗ್ ಕಕ್ಕ ಮಾಡು. ಇದ್ದಕ್ಕಿದ್ದಂಗೆ ನಿಂಗೆಲ್ಲ ಬರ್ತಾವಪ್ಪ, ನಾನು ಎಂತ ಮಾಡ್ಲಪ್ಪ. ಗೈಸ್ ಚಂದಾಗಿ 6:30 ತನಕ ಮಲಗಿದಾನೆ. ಹ್ಞೂ 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 ಅಂದ್ಬಿಟ್ಟು ಎದ್ದೊಳ್ತಾ ಇದ್ದಾನೆ ಈಗ, ಹೊಟ್ಟೆ ನೋವು ಅಂತ. ಏನಕ್ಕೆ ಬಂದಿದೆ ಅಂತ ನಾನು ಕಾಣಲಿ. ಅದೇ ನಿನ್ ಕಕ್ಕ ಮಾಡಂಗಾಗಿ ಎದ್ದಿದ್ಯಾ? ಹೇಳ್ನಿಲ್ವಾ ಚಿನ್ನ? ಮತ್ತೆ ಅದೇ ಬಿದ್ದೋಯ್ತಾ? ಸರಿ ಎತ್ತಿಡು. ಬಾಳೆಗೊನೆ ನಾನೆಲ್ಲ ಬಿಡಿಸಿದೆ ಉಂಟ್ಕೊಂಡಿದ್ದೆ. ಗೈಸ್ ನಮ್ಮನೆ ಇವತ್ತು ಚಿಕನ್ ಬಿರಿಯಾನಿ. ಬನ್ನಿ ನಮ್ಮ ಚಿಂಟುಗೆ ತಿಂಡಿ ತಿನ್ಸೋಣ. ಅದು ಪೇಷಂಟ್ ಥರ ಆಡ್ತಾ ಇದ್ದಾನೆ ನನ್ನ ಮಗ, ಸೊ ಅವನಿಗೆ ತಿಂಡಿ ತಿನ್ನಿಸ್ಬಿಡೋಣ. ಹಳ್ಳಿ ಕಡೆ ತುಂಬ ಜನ ಮದುವೆ ಆಗ್ತಾ ಇರ್ತಾರಲ್ಲ, ಸೊ ನಾವು ಹೋಗೋದೇ ಇಲ್ಲ, ಮತ್ತು ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನೂ ಗೊತ್ತಾಗಲ್ಲ, ಹೇಗಿದ್ದಾರೆ ಅಂತೆಲ್ಲ. ಸೊ ಹಾಗಾಗಿ ಮದುವೆ ಅಟೆಂಡ್ ಮಾಡೇ ಬಿಡೋಣ ಅಂತ ಮನ್ಸು ಮಾಡಿ ಹೊರಟಿದ್ದೀವಿ. ಆದರೆ ನಾನು ಜ್ಯುವೆಲ್ಸ್ ಏನೂ ತಂದಿಲ್ಲ, ಅಮ್ಮಂಗೂ ಗೊತ್ತಿಲ್ಲ ಅಲ್ಲ ನಾವು ಹೋಗ್ತೀವಿ ಅಂತ. ಸೊ ಅಮ್ಮನೂ ಸಹ ತಗೊಬಂದು ಇಟ್ಕೊಂಡಿಲ್ಲ, ಅಮ್ಮಂಗೆ ಎಷ್ಟು ಬೇಕು ಅಷ್ಟು ತೊಗೊಬಂದು ಇಟ್ಕೊಂಡಿದ್ದಾರೆ. ಸೊ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನೆನಪಾಯಿತು, ಹೊಸದೊಂದು ಡ್ರೆಸ್ ಇತ್ತು, ಸೊ ಅದನ್ನೇ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಗೈಸ್ ಈ ರೀತಿ ರೆಡಿ ಆಗಿದ್ದೀನಿ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಇವರು. ಸಿ ಹೌ ಐ ಆಮ್ ಲುಕಿಂಗ್. ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ, ನೋಸ್ ಪಿನ್ ಹಾಕ್ಕೊಂಡಿದ್ದೀನಿ.
ಈ ಡ್ರೆಸ್ ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿ ಕಾಣ್ತಾ ಇತ್ತು ಗೈಸ್. ಅದರಲ್ಲೂ ಮೋರ್ ಓವರ್ ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಹೆಂಗೆ ಅವತಾರ ಆಡ್ತಾ ಇದ್ದೀನಿ. ಎಲ್ಲರೂ ರೆಡಿ ಆದವು. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ ನಮ್ಮ ದಕ್ಷ ಮತ್ತು ಚಿಂಟು ಅವ್ರ ಅಜ್ಜಿ ಮನೆಗೆ ಬಿಡ್ತಾ ಇದ್ದೀವಿ. ದಕ್ಷ ಅವ್ರ ಅಜ್ಜಿ ಮನೆಗೆ, ಅಂದರೆ ನಮ್ಮ ಅಕ್ಕಂದು ಅತ್ತೆ ಮನೆಗೆ. ಸೊ ನೋಡಿ ಎಲ್ಲರೂ ಈಗ ರೆಡಿ ಟು ಗೋ, ಟಿಪ್ ಟಾಪಾಗಿ ರೆಡಿಯಾಗಿ ಹೊಂಟ್ವು. ಟೈಮ್ ಹತ್ತತ್ರ 9 ಅಥವಾ 9:15 ಆಗಿದೆ. ಸೊ ಇವಾಗ ಹೊರಟಿದ್ದೀವಿ. ನೀವು ಇನ್ನು ಮಾಡ್ಕೋಬೇಕು ತಾನೇ. ಇನ್ನೂ ಅದು ಬರಲ್ಲ. ತಾತ ಈಗ ರೈತ. ನನ್ನ ಯಾರು ಇಲ್ಲ ನಾನೇ ಓಡಿಸ್ಕೊತೀನಿ ಬಿಟ್ಟು. ಅಯ್ಯೋ ಓಡಿಸು. ಬಾಯ್ ಚಿಂಟು. ಓ ಮೈ ಗಾಡ್, ಕ್ಯಾಪ್ಚರ್ ಮಾಡು ಬ್ಯಾಕ್ ಸೈಡಿಂದ ಅಂತ ಕೊಟ್ಟರೆ ನಮ್ಮ ಅಕ್ಕ ಹಿಂಗೆ ಮಾಡಿಕೊಟ್ಟಿದ್ದಾಳೆ ನೋಡಿ ಗೈಸ್. ನನ್ನನ್ನು ಕ್ಯಾಪ್ಚರ್ ಮಾಡು ಅಂದರೆ ಹಿಂಗೆ ಮಾಡಿಕೊಟ್ಟಿದ್ದಾಳೆ. ಅದಕ್ಕೆ ಗೈಸ್ ನನ್ನ ಕಾರಿಗೆ ಏನು ಬೇಕಲ್ಲ ಎಲ್ಲ ನಾನು ಮಾಡಿಸ್ಕೊಂಡಿರೋದು. ಅರ್ಜೆಂಟಲ್ಲಿ ಬರುವಾಗ ನಮ್ಮಪ್ಪ ಫೋನ್ ಮರೆತು ಬಂದಿದ್ದರು. ಸೊ ಹಾಗಾಗಿ ಅಲ್ಲಿ ಬಾಳೆ ಮಂಡಿಯವ್ರದ್ದು ನಂಬರ್ ಇರಲಿಲ್ಲ. ಸೊ ಅದನ್ನು ತಗೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಬಂದ್ವು. ಆಮೇಲೆ ನಮ್ಮಪ್ಪ ಪೆಟ್ರೋಲ್ ಹಾಕಿಸ್ಬೇಕು ಅಂದರು. ಸೊ ಹಾಗಾಗಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಆ್ಯಂಡ್ ನಾನು ಹಾಕಿಸ್ತೀನ ಪೆಟ್ರೋಲು, ನಮ್ಮ ಅಕ್ಕ ಹಾಕಿಸ್ತಾಳ ಅಂತ ಕೇಳ್ತಾಯಿದ್ರು. ಆ್ಯಕ್ಚುಲಿ ಇಬ್ಬರು ಹಾಕ್ಸೋದಿಲ್ಲ, ಯಾಕೆ ಅಂದರೆ ಇದು ಇಬ್ಬರದು ಕೆಲಸ ಅಲ್ಲ, ನಿಮ್ಮ ಗಾಡಿಗೆ ನೀವೇ ಹಾಕಿಸ್ಕೋಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನಾವು ಡೆಸ್ಟಿನೇಷನ್ ರೀಚ್ ಆಗೋ ಅಷ್ಟೊತ್ತಿಗೆ 10:15 ಆಗಿತ್ತು ಗೈಸ್. ಅಷ್ಟರಲ್ಲಿ ಆಲೆ ಎಲ್ಲರೂ ಮದುವೆ ಮುಗಿಸ್ಕೊಂಡು ಹೊರಟೇ ಬಿಟ್ಟಿದ್ರು. ಇವ್ರು ಬಂದು ನಮ್ಮ ಮಮ್ಮಂದು ಕಸಿನ್ ಬ್ರದರು. ಸೊ ಹೇಳ್ತಾ ಇದ್ರು, ನಾವು ಯೂಟ್ಯೂಬಲ್ಲಿ ಮಿಂಚ್ತಾ ಇದೆಯಾ ಅಂತ. ಆಯ್ತು ಮದುವೆ. ಇವನು ನಮ್ಮ ಕಸಿನ್ನು, ಆ ಕಡೆ ಪಕ್ಕ ಕೂತಿರೋರು ನಮ್ಮ ಅಮ್ಮನ ಕಸಿನ್ನು. ಸೊ ಇಬ್ಬರು ಒಟ್ಟಿಗೆ ಕೂತಿದ್ದಾರೆ ನೋಡಿ. ಆ್ಯಕ್ಚುಲಿ ಹಿಂದಿನ ದಿನ ರಿಸೆಪ್ಷನ್ ಮಾಡ್ತಾರೆ ನಮ್ಮ ಕಡೆ, ಹಾಗಾಗಿ ಮದುವೆ ದಿನ ತುಂಬ ಹತ್ರದವ್ರು ಅಷ್ಟೇ ಜನ ಇರ್ತಾರೆ ನೋಡಿ. ಇವಳು ಬಂದು ನನ್ನ ಕಸಿನ್ ಸಿಸ್ಟರು, ನಮ್ಮ ದೊಡ್ಡಕ್ಕ ಮೈಸೂರಲ್ಲಿ ಇರ್ತಾಳೆ. ನಾವು ಹೋಗಿದ್ದು ಮೇಯ್ನಾಗಿ ಮದುವೆ ಊಟ ಮಾಡೋಕ್ಕೆ. ತಾಳಿ ಕಟ್ಟೋ ಶಾಸ್ತ್ರ ಅಂತೂ ಆಗೋಗಿತ್ತು. ಸೊ ಹೋಗಿ ಲೈಟಾಗಿ ರಿಸೆಪ್ಷನ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹಿಂದಿನ ದಿನ ರಿಸೆಪ್ಷನ್ ಮಾಡಿರ್ತಾರೆ ಆಲ್ರೆಡಿ. ಇವತ್ತು ಸಹ ತಾಳಿ ಕಟ್ಸಿದ್ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ, ಬಿಕಾಸ್ ಗಿಫ್ಟ್ ಕೊಡೋರೆಲ್ಲ ಬೇಗ ಬೇಗ ಬಂದು ಗಿಫ್ಟ್ ಕೊಟ್ಬಿಡಲಿ ಅಂತ. ಸೊ ಹೋದ್ವು, ಗಿಫ್ಟ್ ಕೊಟ್ವು, ಏನದು ಫೋಟೋ ಹೊಡಿಸ್ಕೊಂಡ್ವು, ಬಂದ್ವು. ಊಟ ಮೇಯ್ನ್. ಸೊ ನನಗಂತೂ ನಮ್ಮ ಕಡೆ ಮದುವೆ ಊಟ ತುಂಬ ಇಷ್ಟ ಆಗುತ್ತೆ. ತುಂಬ ವೆರೈಟೀಸ್ ಇರುತ್ತೆ. ಇದು ಇತ್ತು, ಡ್ರೈ ಜಾಮೂನ್ ಇತ್ತು, ಮತ್ತು ಇನ್ನೊಂದಿತ್ತು ಗೈಸ್ ಸ್ಯಾಂಡ್ವಿಚ್ ಇತ್ತು. ಅದು ಯಾವ ಸ್ಯಾಂಡ್ವಿಚ್ಚು ಮರ್ತೋಯ್ತು. ಸೊ ಸಖತ್ತಾಗಿತ್ತು ಊಟ, ನನಗಿಷ್ಟ ಆಯಿತು. ಬೇಗ ಬೇಗ ಊಟ ಮಾಡೋಣ ಅಂದರೆ ಕ್ಯಾಪ್ಚರ್ ಬೇರೆ ಮಾಡಬೇಕು. ಸೊ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇಷ್ಟು ಐಟಮ್ಸ್ ಜೊತೆಗೆ ಇನ್ನೂ ಆ್ಯಕ್ಚುಲಿ ಅನ್ನ, ಸಾರು, ಮಜ್ಜಿಗೆ ಅನ್ನ ಎಲ್ಲ ಇರುತ್ತೆ. ಸೊ ಇದು ನಮ್ಮ ಇವತ್ತಿನ ಮದುವೆ ಊಟ ಗೈಸ್. ಮದುವೆ ಮುಗೀತು. ಲೈಫೇ ಅಷ್ಟು ಅಲ್ಲ, ನಾವು ಯಾವ ಮೂಮೆಂಟಿಗೆ ಕಾಯ್ತಾ ಇರ್ತೀವಲ್ಲ ಅದು ಕಮ್ಮಿನೇ ಇರುತ್ತೆ. ಅಲ್ಲಿ ಪ್ರಿಪ್ರೇಷನ್ಸೇ ಜಾಸ್ತಿ ಇರುತ್ತೆ ನೋಡಿ. ಬರೋಕ್ಕೆ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವು, 1 ನಿಮಿಷದಲ್ಲಿ ಮದುವೆ ಆಗೋಯ್ತು. ಈಗ ವಾಪಸ್ ಸಹ ಹೊರಟು ನಿಂತಿದ್ದೀವಿ. ಬೆಳಗ್ಗೆ ನಮ್ಮ ಅಕ್ಕ ಕ್ಯಾಪ್ಚರ್ ಮಾಡು ಅಂದರೆ ಹಂಗೆ ಮಾಡಿಕೊಟ್ಟಿರ್ಲಲ್ಲ ಅಂದ್ಬಿಟ್ಟು ನಾನೇ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಆ್ಯಕ್ಚುಲಿ ಈ ರೋಡ್ ಮಿಸ್ ಆಗಿತ್ತು ಗೈಸ್. ನಮ್ಮಪ್ಪ ಈ ರೋಡನ್ನ ಮಿಸ್ ಮಾಡಿಬಿಟ್ಟು ಅಲ್ಲೆಲ್ಲೋ ಹೋಗ್ಬಿಟ್ಟು ಟೌನ್ ಒಳಗೆಲ್ಲ ಹೋಗಿ ಸುತ್ತ ಹಾಕ್ಕೊಂಡು ಬಂದಿದ್ವು ನೋಡಿ. ಎಷ್ಟು ಚೆಂದ ಇದೆ ರೋಡು. ಇದು ಹೊಸ ರೋಡು ಆಗಿರೋದು, ಸಖತ್ತಾಗಿತ್ತು. ನಮ್ಮಕ್ಕ ನನಗೆ ಕ್ಯಾಪ್ಚರ್ ಸರಿ ಮಾಡಿಕೊಟ್ಟಿರಲಿಲ್ಲ ಅಲ್ವಾ, ಹೇಗೂ ರೋಡ್ ಫ್ರೀ ಇತ್ತು ಅಲ್ಲ. ಸೊ ಹಾಗಾಗಿ ನಾನೇ ಕ್ಯಾಪ್ಚರ್ ಮಾಡ್ಕೋತೀನಿ, ನಿಮ್ಮ ಯಾರು ಸವಾಸನೂ ಬೇಡ ಅಂದ್ಬಿಟ್ಟು ನಾನೇ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಆ್ಯಕ್ಚುಲಿ ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ದಾರೆ. ನಾನು ನಮ್ಮಪ್ಪ ಈ ಕಾರಲ್ಲಿ ಬಂದ್ವು ಗೈಸ್. ಈಗ ನಾವು ನಮ್ಮ ತೋಟದ ಹತ್ರ ಬಂದ್ವು. ನಾನು ನಮ್ಮಪ್ಪ ಸ್ವಲ್ಪ ಇವತ್ತು ಬಾಳೆ ಎಲ್ಲ ಕೊಡಬೇಕು ಮಂಡಿಗೆ, ಹಾಗಾಗಿ ಬಂದಿದ್ದೀವಾ. ಸೊ
ಚೆಂದ ಇರೋ ಡ್ರೆಸ್ನ ಚೇಂಜ್ ಮಾಡಿ ನಾವು ಮನೇಲಿ ಹಾಕೋತೀವಲ್ಲ ತೋಟದ ಕೆಲಸಕ್ಕೆ, ಆ ಬಟ್ಟೆ ಹಾಕೋಬೇಕು ಈಗ. ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡೋಣ. ಅಪ್ಪ ನಾನೇ ಓಡಿಸಿದ್ದೀನಿ ಗೈಸ್ ಇವತ್ತು ಫುಲ್ಲು. ತೋಟಕ್ಕೂ ಸಹ ನಮ್ಮ ಅಪ್ಪನ ಕಾರ್ ನಾನೇ ತಗೊಬಂದಿದ್ದೀನಿ. ಹೆಂಗೆ ಅಪ್ಪನ ಬಟ್ಟೆ ಚೇಂಜ್ ಆಗೋಯ್ತು. ಯೂನಿಫಾರ್ಮ್ ನೋಡಿ ಗೈಸ್, ನಮ್ಮ ಅಪ್ಪನ ಯೂನಿಫಾರ್ಮ್ ಚೇಂಜ್. ಹಿಂಗೆ ನನ್ನ ಬಟ್ಟೆ ಚೇಂಜ್ ಮಾಡ್ಕೋಬೇಕು. ನೋಡಿ ಗೈಸ್, ಔಟ್ಫಿಟ್ ಚೇಂಜ್ ಆಗೋಯ್ತು. ಸೊ ಇವಾಗ ಹೋಗಿ ಕೆಲಸ ಮಾಡಬೇಕು. ತುಂಬ ಕೆಲಸ ಇದೆ. ಹೊಸ ಪ್ಯಾಂಟ್ ನೆನೆ ತರಿಸ್ಕೊಂಡಿದ್ದೆ ಅಲ್ಲ, ಸೊ ಅದನ್ನೇ ಹಾಕ್ಕೊಂಡು ಬಂದೆ. ಲೂಸಾಗಿ ಚೆನ್ನಾಗಿರತ್ತೆ ಅಂತ. ಹೇಗೆ ಕಾಣ್ತಾ ಇದೆ? ಬಿಸಿಲು ಅಂತೂ ತುಂಬ ಇದೆ ಗೈಸ್. ಆ್ಯಕ್ಚುಲಿ ನಾನು ಫುಲ್ ಆಮ್ ಟೀ ಶರ್ಟ್ ತೊಗೊಂಡು ಬರಬೇಕಿತ್ತು. ಫುಲ್ ಟ್ಯಾನ್ ಆಗಿಬಿಡ್ತೀನಿ ಇವತ್ತು ನಿಜಕ್ಕೂ. ಅಷ್ಟು ಬಿಸಿಲಿದೆ ಗೊತ್ತಾ. ಬಟ್ಟೆ ಚೇಂಜ್. ಕೆಲಸ ಸ್ಟಾರ್ಟ್. ಇದು ನವಿಲು ನೋಡಿ, ಎಲ್ಲ ಕಡೆ ನವಿಲು ಇದೆ. ನಮ್ಮಪ್ಪ ಆಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹೋಗಿ. ನೋಡಿ ನಮ್ಮಪ್ಪ ಆಲೆ ಕೆಲಸ ಸ್ಟಾರ್ಟ್. ನಿಧಾನಕ್ಕೆ ಗೈಸ್. ಮ್ಯೂಟ್ ಮಾಡಿ. ಅಮ್ಮ ಗೈಸ್ ಸಾಕಾಗೋಯ್ತು. ನೋಡಿ ಎಲ್ಲಿ ನಿಮ್ಮ ತಲೆ ಮೇಲೆ, ನನ್ನ ತಲೆ ಮೇಲೆ, ನಿಮ್ಮ ತಲೆ ಮೇಲೆ ಎಲ್ಲ ಇಟ್ಕೋಬೇಕಿತ್ತು. ಫುಲ್ ಕಾರ್ ತುಂಬೋಗಿದೆ. ಇವತ್ತು ಹೈಯೆಸ್ಟ್ ಕಟ್ ಮಾಡಿದ್ದೀವಿ. ಯಪ್ಪ ಸುಸ್ತಾಗೋಯ್ತು. ಅಲ್ಲಿ ಇಡೋಕ್ಕೂ ಜಾಗ ಇಲ್ಲ. ಮ್ಯಾಕ್ಸಿಮಮ್ ಇನ್ನೆರಡು ಇಡ್ಬೋದು ಅಷ್ಟೇ. ಹೊರಕ್ಕೂ ಶಕ್ತಿ ಇಲ್ಲ ಗೈಸ್. ಅಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ ಇವತ್ತು. ಆ ಕಡೆ ರೈಟಲ್ಲೇ ತಗೊಳ್ಳಿ ಗೈಸ್. ತೋಟದ ಕೆಲಸಕ್ಕೆ ನಾನಿವತ್ತು 3ನೇ ದಿನ ಬಂದಿರೋದು. ಬಟ್ ಪ್ರೀವಿಯಸ್ 2 ದಿನ ಏನು ಬಾಳೆ ಕಡ್ದಿದ್ವೋ ಅಲ್ಲ, ಕಟ್ ಮಾಡ್ಕೊಂಡು ಬಂದಿದ್ವೋ ಅಲ್ಲ, ಅದ್ರ ಡಬಲ್ ಕಟ್ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ ಸುಸ್ತಾಗೋಯ್ತು ಗೈಸ್ ನಿಜಕ್ಕೂ. ಗೈಸ್ ನಮ್ಮಪ್ಪ ಟೀ ಅಡ್ಡಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಒಂದು ರೌಂಡ್ ಟೀ ಕುಡಿದು ಸಿಗರೇಟ್ ಹಚ್ಚಬೇಕು ಅವ್ರೀಗ. ಧೂಮಪಾನ ದೇಹಕ್ಕೆ ಹಾನಿಕರ, ಆದರೂ ಬಿಡೋಕ್ಕಾಗಲ್ಲ. ನಾ ಎಲ್ಲೋದ್ರೂ ಔಟ್ಸೈಡು ಟೀ ಎಲ್ಲ ಕುಡಿಯಲ್ಲ, ಜ್ಯೂಸ್ಗಳು ಕುಡಿತೀನಿ. ಅದರಲ್ಲೂ ಹಳ್ಳಿಗೆ ಬಂದಾಗಂತೂ ಏನೂ ಕುಡಿಯಲ್ಲ. ಬಟ್ ಇವತ್ತು ಎಷ್ಟು ಸುಸ್ತಾಗಿತ್ತು ಅಂದರೆ, ಇನ್ನೊಂದು ಬಾಳೆಗೊನೆ ಕಡಿತೀನಿ ಅಂದರೂ ನನ್ನ ಕೈಲಿ ಎತ್ತಕ್ಕೋಗಿ ಶಕ್ತಿ ಇರಲಿಲ್ಲ. ಮನೆಗೆ ಹೋಗಿ ಚಿಕ್ಕದು ಯಾವುದು ಇಲ್ವಾ ಕೊಡಿ. ಅದೇ ಜೀರಾ ಕೊಡಿ, ಜೀರಾ. ಗೈಸ್ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಗೈಸ್, ಆಗಲ್ಲ ಗೈಸ್. ಇವತ್ತಂತೂ ನಿಜವಾಗ್ಲೂ ಫುಲ್ ಸುಸ್ತಾಗೋಗಿತ್ತು. ನನಗೆ ಕಾರಿಂದ ಇಳಿಯೋಷ್ಟು ಶಕ್ತಿ ಇಲ್ಲ. ಆ್ಯಂಡ್ ಏನೋ ಬೇಡ ಅಂತ ಅನ್ನಿಸ್ಬಿಡ್ತಿತ್ತು. ಬಟ್ ಚೆಂದ ಕಾಣಿಸ್ತಾ ಇದ್ದೆ ಅಲ್ಲ, ಖುಷಿ ಆಗ್ತಾಯಿತ್ತು. ಪಾಪ ನಮ್ಮಪ್ಪನೇ ತಂದು ಕೊಟ್ಟರು. ಅವ್ರಿಗೂ ಕಡ್ದು ಸುಸ್ತಾಗಿರುತ್ತೆ ನಂಗೆ ಗೊತ್ತು. ಬಟ್ ನಾನು ಅಲ್ಲಿಂದ ಎತ್ತಾಕೊ ಹಾಕ್ತೀನಲ್ಲ ಗೈಸ್, ನನಗಿದ್ದಿದ್ದು ಸುಸ್ತಾಗುತ್ತೆ ಗೊತ್ತಾ. ಅದಕ್ಕೇ ಪಾಪ ನಮ್ಮಪ್ಪನೇ ನನಗೆ ಜೀರಾ ತಂದು ಕೊಟ್ಟರು ಕುಡಿ ಅಂತ. ನಮ್ಮಪ್ಪಗೆ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ ಅಂದರೆ ಊರಲ್ಲಿ ಕಷ್ಟ ಆಗುತ್ತೆ ಗೈಸ್. ಸೊ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಅಂಕೋಲನ ಬಿಟ್ಬಿಟ್ಟು ಆರಾಮಾಗಿ ಬಂದು ನಮ್ಮ ಅಪ್ಪನ ಜೊತೆ ಇಲ್ಲಿ ಸೆಟಲ್ ಆಗೋಣ ಅಂತ. ಇವ್ರಿಗೂ ಹೆಲ್ಪ್ ಆಗುತ್ತೆ, ನಾನು ನನ್ನ ಪಾಡಿಗೆ ಆರಾಮಾಗಿ ಇರ್ಬೋದು. ಈ ಸಂಸಾರ ಜಂಜಾಟ ಎಲ್ಲ ಯಾಕೆ ಗೈಸ್? ಅದರಿಂದ ಎಲ್ಲ ಏನು ಪ್ರಯೋಜನ ಇಲ್ಲ.
ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಕಲ್ತಿರೋ ಪಾಠ ಏನು ಅಂದರೆ ಒಬ್ಬಂಟಿ ಜೀವನ ಬೆಸ್ಟು ಗೈಸ್. ಮದುವೆ ಮುಂಜಿ ಏನೂ ಬೇಡ, ನಾವು ದುಡಿತೀವಿ, ನಾವು ತಿಂತೀವಿ, ನಮ್ಮ ಲೈಫು ನಮ್ಮ ಇಷ್ಟ ಅನ್ನೋ ರೀತಿ ಇರೋದಿದೆಯಲ್ಲ, ಅದು ಸೂಪರ್ಬು. ಯಾರಿಗೋ ಚೆನ್ನಾಗಿಡೋಕ್ಕೋಸ್ಕರ ನಾವು ಕಷ್ಟಪಡೋದು ಇವೆಲ್ಲ ಆಗಬರಲ್ಲ ಗೈಸ್. ಇವಾಗ ಬಿಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ, ಬಿಕಾಸ್ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಆ್ಯಂಡ್ ಅವ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ. ಸೊ ಈ ರೀತಿ ನಾವು ಸೆಟ್ ಆಗಿದ್ದೀವಿ. ಬಟ್ ನನ್ನ ಇಂಡಿವಿಜುವಲ್ ಒಪಿನಿಯನ್ ಏನು ಅಂದರೆ, ನಾವು ದುಡಿಬೇಕು, ನಾವು ಬದುಕಬೇಕು, ನಾವು ಖರ್ಚು ಮಾಡಬೇಕು ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಇರಬಾರ್ದು. ನಮ್ಮ ಲೈಫು ನಮ್ಮ ಇಷ್ಟ. ಸೊ ಯಾರು ಕ್ವಶನ್ ಮಾಡಬಾರ್ದು. ಸೊ ಈ ರೀತಿ ಜೀವನನೇ ಬೆಸ್ಟು ಗೈಸ್. ಸುಮ್ಮನೆ ಈ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಸನ್ ಸೆಂಟಿಮೆಂಟು, ಅಪ್ಪ ಮಗಳು ಹೆಂಡತಿ ಯಾವುದು ವರ್ಕೌಟ್ ಆಗಲ್ಲ ಗೈಸ್. ಫೈನಲಿ ಒಬ್ಬರೇ ಬಂದಿರ್ತೀವಿ, ಒಬ್ಬರೇ ಹೋಗಬೇಕು ಅಷ್ಟೇ. ಏನಂತೀರಾ? ನಿಮಗೇನು ಅನ್ನಿಸ್ತು ನನ್ನ ಈ ಒಪಿನಿಯನ್ ಸ್ಟೇಟ್ಮೆಂಟ್ ಬಗ್ಗೆ? ಕಮೆಂಟ್ ಮಾಡಿ ಗೈಸ್. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.